ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ GDS ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೀವಿನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ನಾಳೆಯಿಂದ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಬಂದು ಫೆಬ್ರವರಿ 2 ಇಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಸದ್ಯಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ನಾಳೆಯಿಂದ ನೀವು ಬೆಳಗ್ಗೆಯಿಂದನೇ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಪ್ರತಿಯೊಬ್ಬರು ಕೂಡ GDS ಅಪ್ಲಿಕೇಶನ್, ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಅಲ್ಲ, ಪೋಸ್ಟ್ ಆಫೀಸ್ ನ ಒಂದು ವೆಬ್ಸೈಟ್ ಅಲ್ಲ, GDS ನ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀವು ಎಲ್ಲ ಪಾಸ್ವರ್ಡ್ಸ್ ಎಲ್ಲಾನು ಕೂಡ ಕೊಟ್ಟು ಎಲ್ಲ ರೆಡಿ ಇರಬೇಕಾಗುತ್ತೆ. ಆನ್ಲೈನ್ ನ ಒಂದು ಅಪ್ಲಿಕೇಶನ್ ಬಿಟ್ಟಾಗ ಫೆಬ್ರವರಿ 2 ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಇವಾಗ ಅಪ್ಲಿಕೇಶನ್ಗೆ ತುಂಬಾ ಜನ ಬಂದು ಅಪ್ಲೈ ಮಾಡ್ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ GDS ಅಪ್ಲಿಕೇಶನ್ಗೆ. ಸೊ ಹಂಗಾಗಿ ಇವಾಗ ತಗೊಂಡ್ಬಂದಿರುವಂತದ್ದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕಾಗುತ್ತೆ ನೀವು. ಓಕೆನಾ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂತ ನನ್ನ ಒಂದು ಪರ್ಸೆಂಟೇಜ್ ಇಷ್ಟಿದೆ ಬ್ರೋ, ನಾನು ಎಲ್ಲ ಅಪ್ಲೈ ಮಾಡಬೇಕು ಅಂತ ಹೇಳಿ. ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮ್ಗೆ ಹೇಳ್ತಿದ್ದೆ. ಮೊದಲನೇದಾಗಿ ನಿಮ್ದೇನ 96 ಮೇಲ್ ಇತ್ತು ಅಂತ ಹೇಳೋದಾದ್ರೆ ನಿಮ್ ಅಕ್ಕಪಕ್ಕ ನೀವು ಎಲ್ಲಿದ್ದೀರಾ ಅಕ್ಕಪಕ್ಕ ಡಿವಿಷನ್ಗೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು, ಆರಾಮಾಗಿ ಕೆಲಸ ಸಿಗುತ್ತೆ. ಒಂದ್ ವೇಳೆ ನಿಮ್ದೇನ ಕಮ್ಮಿ ಪರ್ಸೆಂಟೇಜ್ ಇತ್ತು ಅಂದ್ರೆ ಲೋಯೆಸ್ಟ್ ಕಟ್ ಆಫ್ ನೋಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಯಾವ ರೀತಿ ಲೋಯೆಸ್ಟ್ ಕಟ್ ಆಫ್ ಇರುತ್ತೆ ಅಂದ್ರೆ ಲಾಸ್ಟ್ 3 years ನ ಒಂದು ಕಟ್ ಆಫ್ ನ ಬೇಸ್ ಮಾಡ್ಕೊಂಡು ಈ ವರ್ಷ ನೀವು ಲೋಯೆಸ್ಟ್ ಕಟ್ ಆಫ್ ನ ಇದು ಮಾಡಬೇಕಾಗುತ್ತೆ, ಅನಲೈಸ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ರೆಡಿ ಇಟ್ಕೊಂಡು ಲೋಯೆಸ್ಟ್ ಕಟ್ ಆಫ್, ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ, ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಧಾರವಾಡ ಮತ್ತೆ ಇನ್ನೊಂದು ಎರಡು ಸ್ಟೇಟ್ಸ್ ಎರಡು ಡಿವಿಷನ್ಸ್ ಏನೋ ಹೇಳಿದೆ ನಾನು ನಿಮ್ಗೆ. ಇದಕ್ಕೆ ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ಸೊ ಅಂಥವ್ರು ಏನು ಅಂದ್ರೆ 93, 94, 95 ಈ ತರ ಒಂದು ಕಟ್ ಆಫ್ ಇರುವಂತ ಒಂದು ಡಿವಿಷನ್ಸ್ ಗಳಿವೆಲ್ಲಾನು ನೀವು 70, 75 ಇರೋರೆಲ್ಲ ಕೂಡ ಅಪ್ಲೈ ಮಾಡಕ್ ಹೋಗ್ಬೇಡಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಲೋಯೆಸ್ಟ್ ಕಟ್ ಆಫ್ ತುಂಬಾ ಜನ ಕೇಳ್ತಿದ್ರಿ, ಬ್ರೋ ಲೋಯೆಸ್ಟ್ ಕಟ್ ಆಫ್ ಎಷ್ಟಿದೆ ಅಂತ ಹೇಳಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಲೋಯೆಸ್ಟ್ ಕಟ್ ಆಫ್ ಮತ್ತೆ ಲೈವ್ ನಲ್ಲಿ ಬಂದಾಗೂ ಕೂಡ ನಾನು ನಿಮ್ಗೆ ಹೇಳಿದೆ, ಲೋಯೆಸ್ಟ್ ಕಟ್ ಆಫ್ ಅಂದ್ರೆ ಅದು OBC ಕ್ಯಾಂಡಿಡೇಟ್ಸ್ಗೆ 89 ಇದೆ ಅಂತಾನೆ ಹೇಳ್ಬೋದು. ಹೋದ್ ಸತಿನೂ ಕೂಡ ಸೇಮ್ ಕಟ್ ಆಫ್ ಇತ್ತು, ಈ ಸತಿನೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಲೋಯೆಸ್ಟ್ ಕಟ್ ಆಫ್ ಅಂದ್ರೆ ಅದೇ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ಪ್ರತಿ ಒಬ್ಬರೂ ಕೂಡ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕಟ್ ಆಫ್ ನ ನೀವು ನೋಡ್ಕೊಂಡು ಅಪ್ಲೈ ಮಾಡಿ. ತುಂಬಾ ಜನ ರ್ಯಾಂಡಮ್ ಆಗಿ ಯಾವುದೋ ಒಂದು ಡಿವಿಷನ್ಗೆ ಅಪ್ಲೈ ಮಾಡಿಬಿಡ್ತಾರೆ. ಸೊ ಹಿಂಗಾಗಿ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನೀವು ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ನೋಡ್ಕೊಂಡು ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಅರ್ಜೆಂಟಲ್ಲಿ ಅಪ್ಲೈ ಮಾಡಕ್ ಹೋಗ್ಬಿಡಿ. ಇನ್ನು 15 ದಿವಸ ಟೈಮ್ ಇದೆ. ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಹಂಗಾಗಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಯೋಚನೆ ಮಾಡಿ, ನಾನು ಎಲ್ಲಿ ಅಪ್ಲೈ ಮಾಡಿದ್ರೆ ಎಲ್ಲಿ ಸೆಲೆಕ್ಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ದುಡುಕ್ಬಿಟ್ಟು ಅಪ್ಲೈ ಮಾಡಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ಕೂಡ ನೀವು ಅಲ್ಲೋಗಿ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡಬೇಕಾಗುತ್ತೆ, ರೂಮ್ ಹುಡ್ಕೋಬೇಕಾಗತ್ತೆ. ಸೊ ಇವೆಲ್ಲ ಕೂಡ ತಾಪತ್ರಯ ಇರುತ್ತೆ. ತುಂಬಾ ಜನ ಬಂದು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ, ಆ ಕೋರ್ಸ್ ಮಾಡ್ತಿದ್ದೀನಿ, ಈ ಕೋರ್ಸ್ ಮಾಡ್ತಿದ್ದೀನಿ, ನಾನು ಅಪ್ಲೈ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ ಖಂಡಿತವಾಗ್ಲೂ ಕೂಡ ಅಪ್ಲೈ ಮಾಡ್ಬೋದು. ಪಾರ್ಟ್ ಟೈಮ್ ಆಗು ಕೂಡ ವರ್ಕ್ ಮಾಡ್ಬೋದು. ಬಟ್ ಇದು ಫುಲ್ ಟೈಮು ನೀವು ಹೇಳಿರುವಂತ ಒಂದು ಟಾರ್ಗೆಟ್ಗಳನ್ನ ನೀವು ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಇದು ನೀವು ಏನೋ ಪಾರ್ಟ್ ಟೈಮ್ ಆಗು ಕೂಡ ಕೆಲಸ ಮಾಡ್ಬೋದು. ಸೊ ಹಂಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನ್ಲೈನ್ ರಿಜಿಸ್ಟ್ರೇಷನ್ ಬಂತು ಅಂತ ಹೇಳಿದ್ರೆ ಪಟ್ ಅಂತ ಫಸ್ಟ್ ವಿಡಿಯೋ ಮಾಡ್ತೀನಿ. ಜೈ ಹಿಂದ್, ವಂದೇ ಮಾತರಂ.